ವೆಲ್ಕಮ್ ಟು ಬೆಸ್ಟಿ ಫಾರ್ಮ್. ನಾನು ನಮ್ಮ ಚಿಕ್ಕಬಳ್ಳಾಪುರ ಹಿಂಗೆ ಕನಕಪುರ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸೊ ಹೋಗೋ ದಾರಿಯಲ್ಲಿ ರವಿಶಂಕರ್ ಗುರುಜಿ ಆಶ್ರಮದಿಂದ ಸ್ವಲ್ಪ ಹಿಂದೆಗಡೆ ಕುಪ್ಪಾರೆಡ್ಡಿ ಕೆರೆಗೆ ಸ್ವಲ್ಪ ಒಂದು 50 ಮೀಟ್ರ್ ಹಿಂದೆಗಡೆ ರತ್ತಿನಮ್ ಅಂತ ಒಬ್ಬರು ಧರ್ಮಪುರಿಂದ ತಂದು ಕೋಳಿ ಮರಿಗಳನ್ನ ಮಾರ್ತಿದ್ದಾರೆ. ಸೊ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗಾದ್ರೂ ಬೇಕು ಕೋಳಿ ಮರಿ ಬೇಕು ಅಂತಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲ ಥರ ಕೋಳಿ ಮರಿಗಳು ಸಿಗ್ತವೆ. ಪೇರು 250 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು 600-700 ತನಕ ಇದೆ. ಸೊ ಇಂಟ್ರೆಸ್ಟೆಡ್ ಇದ್ದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನೀವು ಕೂಡ ಕೋಳಿ ಮರಿ ತಂದು ಸಾಕಿ. ನೋಡಿ, ಈ ವಿಡಿಯೋದಲ್ಲಿ ನೋಡ್ತಿದ್ದಾರಲ್ವ, ಇದು ಪ್ಯೂರ್ ನಾಟಿ ಕೋಳಿ ಮರಿಗಳು. 250 ಇದೆ ಪೇರು. ಸೊ ಇದರಲ್ಲಿ ನಿಮಗೆ ಇದು ಗಿನಿರಾಜ ಮರಿಗಳು, ಇದು ಕೂಡ 250 ಇದೆ ಪೇರು. ಸೊ ಇದು ಬಂದು ಕ್ರಾಸ್ ಬ್ರೀಡು, ಇದು 300 ಇದೆ kg. ಈ ಕೋಳಿ ಅಷ್ಟು ಟೇಸ್ಟ್ ಇರಲ್ಲ, ನೀವು ಬೆಟ್ರ್ ನಾಟಿ ಕೋಳಿನೇ ಟ್ರೈ ಮಾಡಿ. ಸೊ ಇದು ಗಿನಿರಾಜ ಬಂದು ಮೊಟ್ಟೆ ಮತ್ತು ಮೀಟ್ ಪರ್ಪಸ್ಗೆ ಜಾಸ್ತಿ ಇದನ್ನ ಫಾರ್ಮ್ಸಲ್ಲಿ ಗ್ರೋ ಮಾಡ್ತಾರೆ. 350 ಸ್ಟಾರ್ಟ್ ಆಗುತ್ತೆ. ಸೊ ಇದು ಪ್ಯೂರ್ ನಾಟಿ ಕೋಳಿ. ಇದು ಬಂದು ನಿಮಗೆ kgನೇ 650 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಮೀಟ್ ತುಂಬ ರಿಚ್ ವಿಟಮಿನಲ್ಲಿ ಇರುತ್ತೆ ಮತ್ತು ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. 2-3 ಮುದ್ದೆ ತಿನ್ಬಿಡ್ತಾರೆ ಜನ ಒಳ್ಳೆ ನಾಟಿ ಕೋಳಿ ಕೊಟ್ಟರೆ. ಸೊ ನಾವು ಇವ್ರ ಹತ್ರ ಬಂದು ಟೋಟಲ್ 7 ಗಿನಿರಾಜ ತೊಗೊಂಡ್ವಿ, ಮತ್ತು ಒಂದು 7 ನಾಟಿ ಕೋಳಿ ತೊಗೊಂಡ್ವಿ, ಮತ್ತು 2 ಟರ್ಕಿ ಕೋಳಿ ತೊಗೊಂಡ್ವಿ. ಈ ಫಾರ್ಮಲ್ಲಿ ಸ್ವಲ್ಪ ಹಾವಿನ ಕಾಟ ಇರೋದ್ರಿಂದ 2 ಟರ್ಕಿ ತೊಗೊಂಡಿದ್ವಿ. ಸೊ ಇಲ್ಲಿ ನೋಡಿ, ಕಾಲು ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ. ಇದು ಪ್ಯೂರ್ ನಾಟಿ ಕೋಳಿಗಳು. ನೋಡಿ ಎಷ್ಟು ಬ್ಲ್ಯಾಕ್ ಇದೆ, ಆ್ಯಕ್ಟಿವ್ ಇದೆ ಕೋಳಿಗಳು. ಕೋಳಿ ಮರಿಯೆಲ್ಲ ಆಲ್ಮೋಸ್ಟ್ ಆ್ಯಕ್ಟಿವ್, ಹೆಲ್ತಿಯಾಗಿದೆ. ಸೊ ನೀವು ತೊಗೊಂಡೋಗಿ ಏನು ಜಾಸ್ತಿ ಮೇಂಟೆನೆನ್ಸ್ ಏನು ಮಾಡಬೇಕಂತ ಏನಿಲ್ಲ. 2 ಮರಿಯಿಂದ ಸ್ಟಾರ್ಟ್ ಮಾಡ್ಬೋದು. 2 ಮರಿ ತೊಗೊಂಡೋಗಿ ನೀವು ಸಾಕಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಅದು ಬಿಹೇವಿಯರು ಹೆಂಗೆ ಮೇಂಟೈನ್ ಮಾಡಬೇಕು, ಏನೆಲ್ಲ ಫೀಡ್ ಕೊಡಬೇಕು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಜಾಸ್ತಿ ಏನು ಮೇಂಟೆನೆನ್ಸ್ ಕಾಸ್ಟ್ ಬೀಳಲ್ಲ. ಸೊ ಸಿಕ್ಕೋ ಕಡ್ಡಿ ಹುಳ ತಿನ್ಕೊಂಡು ಈ ಕೋಳಿಗಳು ಬೇಗ ಗ್ರೋತ್ ಬಂದುಬಿಡ್ತವೆ. 6 ಮಂತ್ಸಲ್ಲಿ ನಿಮಗೆ ಅಪ್ ಟು 1.5 kg ತನಕ ಗ್ರೋ ಆಗ್ತವೆ ಈ ಕೋಳಿಗಳು. ಒಳ್ಳೆ ಫೀಡ್ ಕೊಟ್ಟರೆ ಇನ್ನೂ ಬೇಗ ಗ್ರೋ ಆಗ್ತವೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಮರಿಗಳು. ಸೊ ಈ ಜಾಗ ಬಂದು ನನಗೆ ಹೇಳಿದ್ದು ರೋಹಿತ, ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ನಲ್ವ ಹುಂಜು ಜೊತೆ. ರೋಹಿತನ ಹೇಳಿದ್ದು, ಅಣ್ಣ ಇಲ್ಲಿ ಸಿಗುತ್ತೆ ಕೋಳಿ ಮರಿ, ತೊಗೊಂಡು ಬನ್ನಿ ನೀವು ಸಾಕಿ ಅಂತೇಳಿ ರೋಹಿತ ಹೇಳ್ದ. ಸೊ ನೋಡಿ ಅಲ್ಲಿ ಕಟ್ತಾ ಇದ್ದಾರೆ ನೋಡಿ, ಅದೆರಡು ಬಂದು ಟರ್ಕಿ ಕೋಳಿ, ಬೆಂಕಿ ಕೋಳಿಗಳು. ಸೊ ಹಾವಿನ ಕಾಟ ಇರೋದ್ರಿಂದ ಫಾರ್ಮಲ್ಲಿ ಒಂದು 2 ಕೋಳಿ ತೊಗೊಂಡಿದ್ವಿ. ಇನ್ನೊಂದು 8 ಕೋಳಿ ತೊಗೊಳ್ಳೋ ಪ್ಲ್ಯಾನ್ ಇದೆ ಅಪ್ಕಮಿಂಗ್ ವಿಡಿಯೋದಲ್ಲಿ. ಮೇಯ್ನಾಗಿ ಬಂದು ನೋಡಿ, ಇದು ಗಿನಿರಾಜ ಮರಿಗಳು, ತುಂಬ ಮರಿಗಳಿದೆ. ಇದು ತುಂಬ ಆ್ಯಕ್ಟಿವ್ ಆಗಿದೆ, ಬಟ್ ಇದು ಮೀಟು ಮತ್ತು ಥ್ರೂಟ್ ದಿ ಇಯರ್ ಮೊಟ್ಟೆ ಕೊಡುತ್ತೆ. ಸೊ ಅದಕ್ಕೋಸ್ಕರ ಈ ಕೋಳಿಗಳನ್ನ ತುಂಬ ಜನ ಫಾರ್ಮಲ್ಲಿ ಸಾಕ್ತಾರೆ. ನೀವು ಕೂಡ ಸಾಕ್ಬೋದು. ಜಾಸ್ತಿ ಏನಿದ್ರು ಮೇಂಟೆನೆನ್ಸ್, ಇದ್ರದ್ದೇನು ಜಾಸ್ತಿ ಮೇಂಟೆನೆನ್ಸ್ ಇಲ್ಲ. ಸೊ ಯಾವುದೋ ಒಂದು ನೀವು ಸಿಗೋ ಮೇವನ್ನ ಹಾಕ್ಕೊಂಡು ತಿನ್ಕೊಂಡು ಈ ಕೋಳಿಗಳು ದಪ್ಪ ಆಗ್ತವೆ. ಸೊ ಇದೇ ಬೇಕು ಅದೇ ಬೇಕು ಅಂತ ಏನೂ ಇಲ್ಲ. ಸೊ ನೋಡಿ ಹಿಂಗೆ ಗುರೈಸಿದೆ ಸಬ್ಸ್ಕ್ರೈಬರ್ನ ಕೋಳಿ ನೋಡ್ತಾ ಇದೆ. ಇದು ಟರ್ಕಿ ಕೋಳಿ ಮರಿಗಳು, ಅದೊಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದಾರೆ, ತುಂಬ ಮರಿಗಳಿದೆ. ಸೊ ನಾವು 2 ಮರಿ ತೊಗೊಂಡ್ವಿ. ನೋಡಿ ಬಾತ್ಕೋಳಿ ಇದೆ. ಬಾತ್ಕೋಳಿ ಬಂದು 300 ಇದೆ ಪೇರು. ಬಾತ್ಕೋಳಿ 300 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಪೇರು. 2 ಕೊಡ್ತಾರೆ, 2 ಮರಿ ಕೊಡ್ತಾರೆ. ಗಿನಿರಾಜ ಮತ್ತು ನಾಟಿ ಪ್ಯೂರ್ ನಾಟಿ ಬಂದು 250 ಇದೆ ಪೇರು, 2 ಮರಿ ಕೊಡ್ತಾರೆ. ಮತ್ತು ಟರ್ಕಿ ಬಂದು 650 ಇದೆ ಪೇರು, ಸ್ವಲ್ಪ ಕಾಸ್ಟ್ಲಿ ಇದೆ. ಸೊ ಅದಕ್ಕೆ ನಾವೀಗ ಸದ್ಯಕ್ಕೆ 2 ಮರಿ ತೊಗೊಂಡಿದ್ದೀವಿ. ಇನ್ನೂ ಒಂದು 8 ತೊಗೊಳ್ಳೋಣ ಅಂತ ಐಡಿಯಾ ಇದೆ. ಅಪ್ಕಮಿಂಗ್ ವೀಕಲ್ಲಿ ನೋಡೋಣ. ಸ್ವಲ್ಪ ಬೋನ್ ರಿಪೇರು, ರಿನೋವೇಷನ್ ವರ್ಕ್ ಸ್ವಲ್ಪ ಪೆಂಡಿಂಗ್ ಇದೆ. ಸೊ ಬೋನ್ ರೆಡಿ ಆಯ್ತಂದರೆ ಇನ್ನೊಂದು ಅಪ್ ಟು 200 ತನಕ ಕೋಳಿನ ಸ್ಟಾಕ್ ಮಾಡಲಿಕ್ಕೆ ಪ್ಲ್ಯಾನ್ ಇದೆ. ಸೊ ಆಫ್ಟರ್ 6 ಮಂತ್ಸ್ ಆದಮೇಲೆ ಸೇಲ್ಗೆ ಕೂಡ ಅವೈಲೇಬಲ್ ಇದೆ. ಯಾರಾದರೂ ಬೇಕಂದರೆ ಅಡ್ವಾನ್ಸಾಗಿ ಬುಕ್ ಮಾಡಿಡಿ. ಸೊ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡೋಣ. ಸೊ ನೋಡೋಣ, ಹೆಲ್ತಿಯಾಗಿರೋ ಮೊಟ್ಟೆಸ್ ಕೂಡ ಬೆಸ್ಟಿ ಫಾರ್ಮಿಂದ ಮಾಡಲಿಕ್ಕೆ ತುಂಬ ಪ್ರಾಡಕ್ಟ್ಸ್ ತರಲಿಕ್ಕೆ ಐಡಿಯಾ ಇದೆ. ಸೊ ಈಗ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಅನ್ನೋದ್ರಿಂದ ನಾನು ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ನಾನು ಅಪ್ಕಮಿಂಗ್ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ ಬಾತ್ಕೋಳಿ, ಯಾರಿಗಾದ್ರೂ ಬಾತ್ಕೋಳಿ ಬೇಕು ಅಂದರೆ ಹೇಳಿ, ಅದು ಕೂಡ ಒಂದು 4 ಮರಿ ತಂದು ಫಾರ್ಮಲ್ಲಿ ಸಾಕ್ತೀನಿ. ಸದ್ಯಕ್ಕೆ ನಾನು ಬಾತ್ಕೋಳಿ ತೊಗೊಂಡಿಲ್ಲ. ಮೇಯ್ನಾಗಿ ಕಡಕ್ನಾಥ್ ತೊಗೊಳ್ಬೇಕಾಗಿತ್ತು, ಬಟ್ ಕಡಕ್ನಾಥ್ ಅವ್ರ ಹತ್ರ ಸ್ಟಾಕ್ ಇಲ್ಲ ಅಂತ ಹೇಳಿದ್ರು. ಸೊ ಇದು ನೋಡಿ ಫಾರ್ಮಲ್ಲಿ ತಂದು ಬಿಟ್ಟಿರೋ ಕೋಳಿ ಮರಿಗಳು ನೋಡಿ, ಬಂದಿದ್ದ ಫುಲ್ ಡಿಹೈಡ್ರೇಟ್ ಆಗಿಬಿಟ್ಟಿದೆ. ನೀರಂತೂ ಬಿಸ್ಲೇರಿ ನೀರು ಇಟ್ಟಿದ್ರೆ ಕುಡಿತಾ ಇದೆ, ಆಗ್ಲಿಂದ ಕುಡಿತಾನೆ ಇದೆ. ಆ ಕಡೆ ಒಂದು ಬ್ಯಾಚ್ ಫುಲ್ ಬ್ಯಾಟಿಂಗ್ ಮಾಡ್ತಾಯಿದೆ. ಅಲ್ಲಿ ಫೀಡ್ ತೊಗೊಬಂದಿಟ್ರು, ಒಳ್ಳೆ ಫೀಡ್ ಎಲ್ಲ ಮಿಕ್ಸು, ಗೋಧಿ ರಾಗಿ ಮಿಲೆಟು ಮತ್ತು ಎಲ್ಲ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿಟ್ಟಿರೋ ಇದು ಐ ಪ್ರೋಟೀನ್ಗೋಸ್ಕರ ಕೋಳಿಗಳಿಗೆ. ನೋಡಿ ಫುಲ್ ಆ ಕಡೆ ಒಂದು ಬ್ಯಾಚ್ ಬ್ಯಾಟಿಂಗ್ ಮಾಡ್ತಾಯಿದೆ, ಈ ಕಡೆ ಒಂದು ಬ್ಯಾಚ್ ಚೆನ್ನಾಗಿ ನೀರು ಕುಡಿತಾ ಇದೆ. ಸೊ ನಿಮಗೂ ಇಂಟ್ರೆಸ್ಟ್ ಇದ್ದರೆ ನೀವು ಕೋಳಿ ಮರಿ ಒಂದು 2 ಮರಿ ತಂದು ಸಾಕಿ. ಒಂದು ಚಿಕ್ಕ ಬಾಕ್ಸು, ಈ ಫ್ರೂಟ್ಸು ವೆಜಿಟೇಬಲ್ ಚಿಕ್ಕ ಬಾಕ್ಸ್ ಬರುತ್ತೆ, ವುಡನ್ ಕ್ರೇಟಲ್ಲಿ ಸಾಕ್ಬೋದು ಆರಾಮಾಗಿ. 2 ಮರಿ 250 ರುಪೀಸ್ ಇದೆ, ನೆಗೋಷಿಯೇಟ್ ಮಾಡ್ತಾರೆ. ನೋಡಿ ಒಂದು 2 ಮರಿ ತೊಗೊಂಡ್ಬನ್ನಿ, ಸಾಕಿ. ನೋಡಿ ನೀವು ಕೂಡ ಫಾರ್ಮಿಂಗ್ ಜೊತೆ ಕೋಳಿ ಸಾಕಿದ್ರೆ ನಿಮಗೂ ಕೂಡ ಸ್ವಲ್ಪ ಸ್ಟ್ರೆಸ್ ಫ್ರೀ ಲೈಫು ಸ್ವಲ್ಪ ಎಂಜಾಯ್ ಮಾಡ್ಬೋದು. ಸೊ ನಾನು ತಂದಿದ್ದು
ಜೋಡಿ ನಿಮಗೆ 250 ಇದೆ, ಅಪ್ ಟು 650 ತನಕ ಇದೆ, ಡಿಪೆಂಡಿಂಗ್ ಆನ್ ಬ್ರೀಡು ಆ ಸೈಜ್ ಮೇಲೆ. ಸೊ ನೀವು ಒಂದೆರಡು ಕೋಳಿ ತೊಗೊಬನ್ನಿ, ಸಾಕಿ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಅಪ್ಕಮಿಂಗ್ ವೀಡಿಯೋದಲ್ಲಿ ನಾನು ನಿಮ್ಗೆ ಇನ್ನೂ ಕಂಪ್ಲೀಟ್ ಡೀಟೇಲ್ ಜೊತೆ ವೀಡಿಯೋ ಹಾಕ್ತೀನಿ.